ವೀಕ್ಷಕರೇ, ತಿಂಗಳ 25ನೇ ತಾರೀಕು ಬಂತು ಅಂದರೆ ಸಾಕು, ಎಷ್ಟೋ ಮಧ್ಯಮ ವರ್ಗದ ಜನರ ಮನೆಯಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿ ಶುರುವಾಗುತ್ತೆ. ಪರ್ಸ್ ತೆಗೆದರೆ ಖಾಲಿ, ಬ್ಯಾಂಕ್ ಬ್ಯಾಲೆನ್ಸ್ ನೋಡಿದರೆ ನಿರಾಸೆ, ಇನ್ನೂ ಒಂದು ವಾರ ಬಾಕಿ ಇದೆ, ಜೀವನ ಸಾಗಿಸೋದು ಹೇಗೆ ಅನ್ನೋ ಧ್ವನಿ ಪ್ರತಿಯೊಬ್ಬರ ಮನೆಯಲ್ಲೂ ಕೇಳಿಬರುತ್ತೆ. ರಾತ್ರಿ ಹಗಲೆನ್ನದೆ ಬೆವರು ಸುರಿಸ್ತೀರಿ, ರಜೆ ಇಲ್ಲದೆ ದುಡಿತೀರಿ, ಆದರೂ ಹಣ ಇಲ್ಲಿಗೆ ಹೋಗುತ್ತೆ ಅಂತ ಅರ್ಥವಾಗ್ತಾನೆ ಇರೋದಿಲ್ಲ. ಒಂದು ಕಡೆ ಸಾಲದ ಕಂತು, ಇನ್ನೊಂದು ಕಡೆ ಮಕ್ಕಳ ಫೀಸ್, ಮತ್ತೊಂದು ಕಡೆ ಅನಾರೋಗ್ಯದ ಖರ್ಚು. ಹೀಗೆ ಸಮಸ್ಯೆಗಳ ಸುಡಿಯಲ್ಲಿ ಸಿಕ್ಕಿ ಒದ್ದಾಡ್ತಿರುವವರು ನೀವಾಗಿದ್ದರೆ ಇವತ್ತಿನ ಈ ವಿಡಿಯೋ ನಿಮ್ಮ ಬದುಕಿನ ದಿಕ್ಸೂಚಿಯನ್ನು ಬದಲಿಸಲಿದೆ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಡಂಗೂರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ಎಲ್ಲ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ. ನಮ್ಮ ಸನಾತನ ಧರ್ಮದಲ್ಲಿ ವೀಳ್ಯದೆಲೆಯನ್ನು ಕೇವಲ ಎಲೆ ಅಂತ ಭಾವಿಸಿಲ್ಲ, ಇದನ್ನು ನಾಗವಲ್ಲಿ ಅಂತ ಕರೆಯಲಾಗುತ್ತೆ. ಸಮುದ್ರ ಮಂಥನದ ವೇಳೆ ಅಮೃತದ ಜೊತೆಗೆ ಉದ್ಭವಿಸಿದ ಶ್ರೇಷ್ಠ ವಸ್ತುಗಳಲ್ಲಿ ಈ ಎಲೆಯೂ ಒಂದು. ಒಮ್ಮೆ ಈ ಎಲೆಯನ್ನು ಸೂಕ್ಷ್ಮವಾಗಿ ಗಮನಿಸಿ, ಇದರ ಒಂದೊಂದು ಭಾಗದಲ್ಲೂ ಒಬ್ಬೊಬ್ಬ ದೇವತೆಗಳ ವಾಸವಿದೆ. ಎಲೆಯ ತುದಿಯಲ್ಲಿ ಲಕ್ಷ್ಮಿ ನೆಲೆಸಿದ್ದಾಳೆ. ಅದಕ್ಕೆ ಪೂಜೆಯಲ್ಲಿ ಎಲೆಯ ತುದಿಯ ಮುರಿಬಾರದು ಅಂತ ಹೇಳೋದು. ಎಲೆಯ ಬಲಭಾಗದಲ್ಲಿ ಬ್ರಹ್ಮದೇವ ಮತ್ತು ಎಡಭಾಗದಲ್ಲಿ ಪಾರ್ವತಿ ವಾಸಸ್ಥಾನವಿದೆ. ಮಧ್ಯಭಾಗದಲ್ಲಿ ಜ್ಞಾನ ದೇವತೆ ಸರಸ್ವತಿ ನೆಲೆಸಿದ್ದಾಳೆ. ಅದಕ್ಕೆ ತಾಂಬೂಲ ತಿಂದರೆ ಬುದ್ಧಿ ಚುರುಕಾಗುತ್ತೆ ಅನ್ನೋ ನಂಬಿಕೆ. ಇನ್ನು ಎಲೆಯ ಹಿಂಭಾಗದಲ್ಲಿ ಚಂದ್ರದೇವನ ವಾಸವಿದೆ. ಇದು ಮನಸ್ಸಿಗೆ ಶಾಂತಿ ನೀಡುತ್ತೆ. ಇಲ್ಲಿ ನೀವು ತಿಳಿಯಲೇಬೇಕಾದ ಒಂದು ಅಪಾಯಕಾರಿ ವಿಷಯವೂ ಇದೆ. ವೀಳ್ಯದೆಲೆಯ ತೊಟ್ಟಿದೆಯಲ್ಲ, ಇಲ್ಲಿ ಅಹಂಕಾರ ದೇವತೆ ಮತ್ತು ದಾರಿದ್ರ್ಯ ಲಕ್ಷ್ಮಿ ವಾಸವಾಗಿರ್ತಾಳಂತೆ. ನೀವು ಪೂಜೆಗೆ ಬಳಸುವಾಗ ಅಥವಾ ತಿನ್ನುವಾಗ ಈ ತೊಟ್ಟನ್ನು ತೆಗೆಯದಿದ್ದರೆ ನೀವು ಅರಿವಿಲ್ಲದೆಯೇ ದಾರಿದ್ರ್ಯವನ್ನು ಆಹ್ವಾನಿಸಿದಂತೆ. ಈ ಸಣ್ಣ ತಪ್ಪು ಕೂಡ ನಿಮ್ಮನ್ನು ಸಾಲಗಾರರನ್ನಾಗಿ ಮಾಡಬಲ್ಲದು. ಇಷ್ಟೆಲ್ಲ ವಿಶೇಷತೆ ಇರೋ ವೀಳ್ಯದೆಲೆಯನ್ನು ಮಾಲೆ ಮಾಡಿ ಆಂಜನೇಯನಿಗೆ ಹಾಕುವ ಪದ್ಧತಿ ಇದೆ ನಮ್ಮಲ್ಲಿ. ವೀಕ್ಷಕರೇ, ನಿಮಗೊಂದು ಅಪರೂಪದ ಮಾಹಿತಿ ಗೊತ್ತಿರಲಿ. ಆಂಜನೇಯನಿಗೆ ವೀಳ್ಯದೆಲೆ ಮಾಲೆ ಹಾಕೋದು ಕೇವಲ ಹರಕೆಯಷ್ಟೇ ಅಲ್ಲ, ಅದಕ್ಕೊಂದು ರೋಚಕ ಮತ್ತು ಮಹತ್ವದ ಹಿನ್ನೆಲೆ ಇದೆ. ಹನುಮಂತನು ಸೀತಾದೇವಿಯನ್ನು ಲಂಕೆಯಲ್ಲಿ ಮೊದಲು ಕಂಡು ರಾಮಚಂದ್ರ ಪ್ರಭುವಿನ ಸುದ್ದಿಯನ್ನು ಕೊಟ್ಟಾಗ ಸೀತಾದೇವಿಗಾದ ಸಂತಸ ಅಷ್ಟಿಷ್ಟಲ್ಲ. ಆಂಜನೇಯನನ್ನು ಹರಸಲು ಅಲ್ಲಿ ಹೂಗಳಿಗೆ ಹುಡುಕ್ತಾಳೆ ಮಾತೆ. ಹೂಗಳು ಸಿಗದಿದ್ದಾಗ ಹತ್ತಿರದಲ್ಲಿದ್ದ ವೀಳ್ಯದೆಲೆಯನ್ನೇ ಕಿತ್ತು ಹನುಮಂತನ ಮೇಲೆ ಸುರಿಸಿ ಆಶೀರ್ವದಿಸ್ತಾಳಂತೆ ಮಾತೆ. ಇಂತಹ ವೀಳ್ಯದೆಲೆಯಿಂದ ಅದ್ಭುತಗಳೇ ಜರುಗ್ತಾವೆ ನೋಡಿ. ನಿಮಗೆ ತೀವ್ರವಾದ ಆರ್ಥಿಕ ಮುಗ್ಗಟ್ಟು ಇದ್ದರೆ ಶನಿವಾರದೊಂದು 21 ಅಥವಾ 108 ವೀಳ್ಯದೆಲೆಯ ಮೇಲೆ ಶ್ರೀರಾಮ ಅಂತ ಗಂಧದಲ್ಲಿ ಬರೆದು ಹನುಮಂತನಿಗೆ ಮಾಲೆಯನ್ನು ಮಾಡಿ ಅರ್ಪಿಸಿ. ಮದುವೆ ವಿಳಂಬವಾಗ್ತಾ ಇದ್ದರೆ ಅಥವಾ ಉದ್ಯೋಗ ಸಿಗದಿದ್ದರೆ ಶುಕ್ರವಾರ ದುರ್ಗಾದೇವಿಗೆ ವೀಳ್ಯದೆಲೆ ಮತ್ತು ಅಡಿಕೆಯನ್ನು ಇಟ್ಟು ಪೂಜಿಸಿ. ಆ ತಾಯಿ ಮಂಗಲಪ್ರದಾಯಿನಿ, ನಿಮ್ಮ ಸಂಕಷ್ಟಗಳನ್ನು ಕ್ಷಣಾರ್ಧದಲ್ಲಿ ಸಂಹಾರ ಮಾಡ್ತಾಳೆ. ಲಕ್ಷ್ಮೀ ದೇವಿಯನ್ನ ಚಂಚಲೆ ಎನ್ನಲಾಗತ್ತೆ. ಅವಳು ಒಂದು ಕಡೆ ನಿಲ್ಲೋದೇ ಇಲ್ಲ. ಆದರೆ ಮನೆಯಲ್ಲಿ ಈ ಕೆಲವು ನಿಯಮಗಳನ್ನು ಪಾಲಿಸಿದರೆ ಲಕ್ಷ್ಮಿಯಲ್ಲಿ ಮನೆ ಮಾಡ್ತಾಳೆ ಅನ್ನೋ ನಂಬಿಕೆ ಇದೆ ಸನಾತನ ಧರ್ಮದಲ್ಲಿ. ನಿಮ್ಮ ಮನೆಗೆ ಮುತ್ತೈದೆಯರು ಅಥವಾ ಅತಿಥಿಗಳು ಬಂದಾಗ ಬರಿಗೈಯಲ್ಲಿ ಕಳಿಸಬೇಡಿ. ಅರಿಶಿನ ಕುಂಕುಮದ ಜೊತೆ 2 ವೀಳ್ಯದೆಲೆ ಇಟ್ಟು ಕೊಡಿ. ನೀವು ವೀಳ್ಯದೆಲೆ ಕೊಟ್ಟರೆ ನಿಮ್ಮ ಮನೆಯ ಪುಣ್ಯವನ್ನಲ್ಲ, ನಿಮ್ಮ ಮನೆಯ ಅಭಿವೃದ್ಧಿಯನ್ನು ನೀವು ಹಂಚುತ್ತಿದ್ದೀರಿ ಎಂದರ್ಥ. ಶುಕ್ರವಾರ ಮತ್ತು ಮಂಗಳವಾರ ಮನೆಯನ್ನು ಗುಡಿಸಿ ಕಸವನ್ನು ಹೊರಹಾಕುವಾಗ ಜಾಗರೂಕರಾಗಿರಿ. ಎಲೆಗಳನ್ನು, ದೈವಿಕ ವಸ್ತುಗಳನ್ನು ಪಾದದ ಕೆಳಗೆ ಬೀಳುವಂತೆ ಎಸೆಯಬೇಡಿ. ವೀಳ್ಯದೆಲೆ ಒಣಗಿದರೂ ಅದನ್ನು ಗಿಡದ ಬುಡಕ್ಕೆ ಹಾಕಿ ಅಥವಾ ಪವಿತ್ರ ಜಲದಲ್ಲಿ ಬಿಡಿ. ನಿಮ್ಮ ಕಷ್ಟಗಳು ಮಂಜಿನಂತೆ ಕರಗಬೇಕು ಅಂದರೆ ಪ್ರತಿದಿನ ಅಡುಗೆ ಮಾಡಿದಾಗ ಮೊದಲ ಭಾಗವನ್ನು ಯಾವುದಾದರೂ ಪ್ರಾಣಿಗೆ ಅಥವಾ ಪಕ್ಷಿಗೆ ನೀಡಿ. ಒಂದು ನಾಯಿಗೆ ನೀವು ನೀಡುವ ಒಂದು ತುತ್ತು ಅನ್ನ ನಿಮ್ಮ ಮನೆಯ ದೃಷ್ಟಿದೋಷವನ್ನು ನಿವಾರಿಸಿ ಲಕ್ಷ್ಮಿ ಬರುವ ಹಾದಿಯನ್ನು ಸುಗಮಗೊಳಿಸುತ್ತೆ. ವೀಕ್ಷಕರೇ, ಬದುಕು ಅಂದರೆ ಕೇವಲ ಹಣ ಗಳಿಸೋದಲ್ಲ, ನೆಮ್ಮದಿಯಿಂದ ಬದುಕುವುದು. ಈ ವೀಳ್ಯದೆಲೆಯ ಪೂಜೆ ನಮಗೆ ಕಲಿಸೋದು ಏನೆಂದರೆ ಸಣ್ಣ ವಸ್ತುಗಳಲ್ಲೂ ಕೂಡ ದೇವರನ್ನು ಕಾಣುವ ಭಾವನೆಯನ್ನು. ಹಣ ಇಲ್ಲದಿದ್ದಾಗ ಕುಗ್ಗಬೇಡಿ, ಹಣ ಬಂದಾಗ ಬೀಗಬೇಡಿ. ಮೇಲೆ ಹೇಳಿದ ಈ ಸರಳ ಸೂತ್ರಗಳನ್ನು ನಂಬಿಕೆಯಿಂದ ಪಾಲಿಸಿ, ಬದಲಾವಣೆ ಖಂಡಿತ ಸಂಭವಿಸುತ್ತೆ. ಲಕ್ಷ್ಮೀ ಕೃಪೆ ನಿಮ್ಮ ಮೇಲಿರಲಿ. ಈ ಮಾಹಿತಿ ನಿಮಗೆ ಸ್ವಲ್ಪವಾದರೂ ಧೈರ್ಯ ನೀಡಿದರೆ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರಲ್ಲಿ ಯಾರಾದರೂ ಆರ್ಥಿಕ ಸಂಕಷ್ಟದಲ್ಲಿದೆ ಅವರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಪುಣ್ಯ ಕಟ್ಕೊಳ್ಳಿ. ಕಮೆಂಟ್ ಬಾಕ್ಸಲ್ಲಿ ಮರೆಯದೆ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಬರೆಯಿರಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಬೆಂಬಲವೇ ನಮಗೆ ಸ್ಫೂರ್ತಿ.